ನಾವು ಕೆಲವು ವಾರಗಳಿಂದ ಅವಳ ಕಾಯಿಲೆ ವಾಸಿಯಾಗುವ ತನಕ ಇಲ್ಲೇ ಇರ್ತೀವಿ. ಸ್ವಾಮೀಜಿ ನೋಡ್ತಾರೆ ಆ ಹುಡುಗಿ ಒಂದೇ ಸುಮ್ಮನೆ ಅಲ್ಲಿ ಎದುರುಗಡೆ ಇರುವ ಪ್ರಕೃತಿ ಸೂರ್ಯೋದಯನೋ ಸೂರ್ಯಾಸ್ತ ಅನ್ಸುತ್ತೆ. ಆ ಸೂರ್ಯಾಸ್ತದ ಸೌಂದರ್ಯವನ್ನು ಬೆಟ್ಟ ಪ್ರದೇಶದಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ಆಕಾಶ ಶೋಭಿಸ್ತಾ ಇರುತ್ತಲ್ಲ, ಸೂರ್ಯ ಮುಳುಗುವಾಗ ಎಂಥ ಒಂದು ದೃಶ್ಯ ನಿರ್ಮಾಣ ಆಗುತ್ತೆ. ಅದನ್ನೇ ಅವಳು ಒಂದೇ ಸಮಯ ನೋಡ್ತಿದ್ದಾಳೆ. ಆ ಇಬ್ಬರು ಯುವಕರು ಕೇಳ್ತಾರಂತೆ, ಸ್ವಾಮೀಜಿ ನೀವು ಆ ಹುಡುಗಿ ಹತ್ರ ಮಾತಾಡ್ತೀರಾ ಕೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇಲ್ಲ ಇಲ್ಲ, ಏನು ಅವಶ್ಯಕತೆ ಇಲ್ಲ, ನಾನು ಹೀಗೆ ವಾಕಂತ ಇಲ್ಲಿ ತನಕ ಬಂದಿದ್ದೆ, ನಾನು ವಾಪಸ್ ಹೋಗ್ತೇನೆ ಅಂತ ಸ್ವಾಮೀಜಿ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅವಳು ಸ್ವಾಮೀಜಿ ಹೇಳ್ತಾರೆ, ಅವಳು ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಿದ್ದಾಳಲ್ವಾ, ಅವಳಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು